ಬೆಳಗ್ಗೆ ಎದ್ದು ಬಂದಿದ್ದೀನಿ. ಇವಾಗ ಫಸ್ಟು ಗಾಡಿ ಗ್ಲಾಸ್ ಒರೆಸ್ಕೊಬಿಡೋಣ, ತುಂಬ ಗಲೀಜಾಗ್ಬಿಟ್ಟಿದೆ. ಆ ಗಾಡಿನ ಪುಷ್ ಮಾಡಿದೆ, ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಇವಾಗ ಸ್ಟಾರ್ಟ್ ಆಯಿತು. ಇವಾಗ ನಾನೆಲ್ಲ ರೆಡಿ ಆಗಿದ್ದೀನಿ. ಇವಾಗ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಡ್ಯೂಟಿ ಕರೆಕ್ಟಾಗಿ 11 ಗಂಟೆಗೆ ಬಂದಿದ್ದೀನಿ ಇವತ್ತು. ಗಾಡಿ ಸೆಲೆಕ್ಟ್ ಓಕೆ. ಬೆಳಗ್ಗೆ ಸುಸ್ತಾಗ್ಬಿಡ್ತು ಗಾಡಿ ಪುಷ್ ಮಾಡಿ. 48 ನೋ ಟುಡೇ ಲಾಂಗ್. ಇವತ್ತು ಶನಿವಾರ ಲಾಂಗು. ಅಷ್ಟೇ. ಇವಾಗ ನೋಡೋಣ ಎಲ್ಲಿಗೆ ಎತ್ಕೊತೀನಿ, ಯಾವ ಲಾಂಗ್ ಎತ್ಕೊತೀನಿ ನೋಡೋಣ. ಬಂದಿದ್ದು 11 ಗಂಟೆಗೆ, ಇವಾಗ ಟೈಮು 12 ಗಂಟೆ ಆಗಿದೆ. ಆದ್ರೂ ಡ್ಯೂಟಿಗಳು ಬೀಳ್ತಾ ಇಲ್ಲ. ಅವಾಗಲೇ ಚಿಕ್ಕದು ಬೀಳ್ತಾ ಇತ್ತು. ನನಗೆ ಲಾಂಗ್ ಬೇಕಾಗಿತ್ತು, ಯಾಕಂದ್ರೆ ಶನಿವಾರ ಸ್ವಲ್ಪ ಜಾಮ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಲಾಂಗ್ ಹೊಡಿಯೋಣ ಅನ್ಕೊಂಡೆ. ಇಲ್ಲಿ ಲಾಂಗು ಇಲ್ಲ, ಇವಾಗ ಮಿನಿಮಮ್ ಬೀಳ್ತಾ ಇಲ್ಲ. ಆದ್ರೂ ಬಿಡೋದೇ ಇಲ್ಲ, ಹೊಡಿತೀನಿ. ಫಿಕ್ಸ್ ಮೈಂಡಲ್ಲಿ ಇಟ್ಕೊಂಡ್ ಬಂದ ಅಂದ್ರೆ ಟಾರ್ಗೆಟು 100% ಮಾಡಿಬಿಟ್ಟೆ ಹೋಗೋದು. ಇಲ್ಲಾಂದ್ರೆ ಮನೆಗೆ ಹೋಗಲ್ಲ. ಇಲ್ಲ ಆ ಥರ ಹೇಳ್ತೀನಿ, ಹೋಗ್ಬಿಡ್ತೀನಿ. ತರ ಕೋಪ ಬಂದ್ಬಿಡುತ್ತೆ, ಜೋಶು. ಮನೆಗೆ ಹೋಗಲ್ಲ ಅಂತ ಇಲ್ಲ, ಹೋಗ್ತೀನಿ. ಹೇಳ್ತಾರೆ ಅಷ್ಟೇ, ಹೋಗ್ಬಿಡ್ತೀನಿ ನೈಟು. ಅಂದ್ರೆ ಟಾರ್ಗೆಟ್ ರೀಚ್ ಮಾಡ್ಬಿಟ್ಟು ಹೋಗೋಣ. ಆಗ್ಲಿಲ್ಲ ಅಂತಂದ್ರೆ ಅರ್ಧರನ ಮಾಡೋಣ. ಸುಮ್ಮನೆ ಮನೇಲಿ ಯಾರು ಕೊಡ್ತಾರೆ ಕಾಸು? ಆಚೆ ಬಂದ್ರೆ ಪ್ಯಾಸೆಂಜರ್ನ ಹಾಕೊಂಡೋದ್ರೆ ಕಾಸನ ಬರುತ್ತೆ. ಮನೇಲಿದ್ರೆ ಸುಮ್ಮನೆ ವೇಸ್ಟ್. ಮನೇಲಿ ಕುತ್ಕೊಂಡ್ರೆ ಬರೀ ಯೋಚನೆ, ಅದು ಮಾಡಬೇಕು, ಇದು ಮಾಡಬೇಕು, ಬದನೆಕಾಯಿ ಮಾಡ್ಬೇಕು, ಯಾವುದು ಆಗಲ್ಲ. ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಮತ್ತೆ ಅಲ್ಲಿಗೆ ಇಟ್ಕೊಂತೀನಿ ಡ್ಯೂಟಿ. ನೋಡೋಣ. ಇವಾಗ ಫಸ್ಟ್ ಡ್ರಾಪ್ ಮಾಡಿದೆ ನೀಲಾದ್ರಿಗೆ. ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೀಳುತ್ತೋ ನೋಡೋಣ. ಬರೀ 20 ನಿಮಿಷ 21 ನಿಮಿಷಕ್ಕೆ ಚಚ್ಚಿದ್ದೀನಿ. ಈ ಥರ ಹೊಡಿಯೋದು ನಾನು ಇವಾಗ. ಜಾಮಲ್ಲಿ ತಗಲಾಕೋಣಕ್ಕಿಂತ ಇದೇ ಬೆಸ್ಟು. ಈಗ ನೋಡೋಣ, ಇಲ್ಲಿಗೆ ಡ್ರಾಪ್ ಮಾಡಿದ್ದೀನಿ. ಇದೇ ಲೊಕೇಶನ್ನು. ಮತ್ತು ಇಲ್ಲಿಂದ 0 ಪಿಕಪ್ಪು ಮತ್ತು ಲಾಂಗ್ ಡ್ರಾಪು, 0 ಟ್ರಾಫಿಕ್ಕು. ಆ ಥರ ಇರಬೇಕು. ಹಂಗೆ ಎತ್ತೀನಿ ಇವಾಗ BTM ಲೇಔಟ್ ಡ್ರಾಪ್ ಮಾಡಿದೆ. ಇಲ್ಲಿಗೆ ಬರೋಕ್ಕೆ ಕರೆಕ್ಟಾಗಿ 39 ನಿಮಿಷ, 13 ಕಿಲೋಮೀಟ್ರು. ಯಾವುದೋ ಬೀಳ್ತೈತೆ. ನಮಗೆ ಸ್ವಲ್ಪ ಲಾಂಗ್ ಬೇಕು. ಇಲ್ಲಿಗೆ ಡ್ರಾಪ್ ಮಾಡಿದ್ವಿ, ಇದೇ ಲೊಕೇಶನ್. ಇವಾಗ ವಿಜಯನಗರ ಡ್ರಾಪ್ ಮಾಡಿದೆ. ಎಲ್ಲಿಂದ ಅಂತಂದರೆ, ಎಲ್ಲಿಂದ ಮರ್ತೆ ಹೋದ್ನಲ್ಲ, 3ನೇ ಡ್ರಾಪ್ ಏನೋ ಇದು. BTM ಇಂದ, ಕರೆಕ್ಟು. BTM ಇಂದ ವಿಜಯನಗರ. ಯಾಕೋ ಪದೇ ಮರಿತಾ ಇದ್ದೀನಿ. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ಇದು ಎಷ್ಟೊತ್ತಾಗಿದೆ ಅಂತ ನೋಡೋಣ. ಇದರಲ್ಲಿ 57 ಮಿನಿಟ್ಸ್ ತಗೊಂಡಿದೆ. 13 ಕಿಲೋಮೀಟ್ರು, 14 ಕಿಲೋಮೀಟ್ರ್ ಟೋಟಲು. ಇನ್ನು ನೆಕ್ಸ್ಟು ಇವಾಗ ಊಟ ಮಾಡೋಣ. ಹೊಟ್ಟೆ ಜಾಸ್ತಿ ಎಸಿದ್ರೆ ಡ್ಯೂಟಿ ಬಿದ್ದರೆ ಡ್ಯೂಟಿ ಹೋಗೋಣ. ಊಬರು ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡೋಣ. ಟೈಮು ಇವಾಗ 3:15 ಆಗಿದೆ.
ಇವಾಗ ತಿನ್ಬಿಡೋಣ. ಇವತ್ತು ನನ್ನ ಫುಡ್ಡು ಬಂದ್ಬಿಟ್ಟು ಚಪಾತಿ ಪ್ಲಸ್ಸು ಬಟಾಣಿ ಆಲೂಗಡ್ಡೆ ಮಿಕ್ಸು. ವಾವ್, ಸೂಪರ್ ಆಗಿದೆ. ಚೆನ್ನಾಗಿಲ್ಲ ಅಂತಂದ್ರು ಚೆನ್ನಾಗೈತೆ ಅಂತ ಹೇಳ್ತೀನಿ ಅಂತ ಅನ್ಕೊಂಡ. ಸಖತ್ತಾಗಿದೆ. ಫೈನಲಿ ಊಟ ಮುಗೀತು. ಇವಾಗ ಟೈಮ್ ಪಾಸ್ಗೆ ರೀಲ್ಸ್ ನೋಡ್ತಾ ಇದ್ದೀನಿ. 168 ಮಲ್ಲೇಶ್ವರಂ ಈ ಕಡೆ ಬೇಡ, ಫುಲ್ ಜಾಮ್ ರೋಡ್. ಇವಾಗ ಎತ್ಕೊಂಡ್ರೆ ಇನ್ನ ಲಾಂಗೆ ಎತ್ಕೋಬೇಕು. ಊಟ ಆಗಿ ಆರಾಮಾಗಿ ರೆಸ್ಟ್ ತಗೊಂತ ಇದ್ದೆ, ಡ್ಯೂಟಿಗಳು ಇರ್ಲಿಲ್ಲ. ಇವಾಗ ಒಂದು ಡ್ಯೂಟಿ ಬಿದ್ದಿದೆ ಜಯನಗರಕ್ಕೆ. ಪಿಕಪ್ ಎಲ್ಲಿದ್ದಾರೆ ನೋಡೋಣ. ಇದಾಗ ಹಿಂಗ್ ತೋರಿಸ್ತಾ ಇದೆ. ಪಕ್ಕದ ಸ್ಟ್ರೀಟ್ ಅಲ್ಲೇ ಇದಾರೆ ಅವರು. ಹೋಗಿ ಪಿಕ್ ಮಾಡೋಣ ಫಸ್ಟು. ನನ್ನ ಕ್ಯೂಟ್ ಕಾರ್ ತರ ಇದ್ರಲ್ಲೂ ಕ್ಯೂಟ್ ತೋರಿಸ್ತಾ ಇದೆ. ವಿಜಯನಗರದಿಂದ ಇವಾಗ ಜಯನಗರ ಡ್ರಾಪ್ ಮಾಡಿದೆ. ಟೈಮ್ ನೋಡೋಣ ಎಷ್ಟೊತ್ತು ತಗೊಂಡಿದೆ ಅಂದ್ಬಿಟ್ಟಿದ್ದು ಡ್ರಾಪ್ಗೆ. ತೋರಿಸ್ತಾ ಇಲ್ಲ, ಅಪ್ಡೇಟಿಂಗ್. ಇನ್ನೂ ಅಪ್ಡೇಟ್ ಆಗಿಲ್ಲ. ಈಗ ಅಪ್ಡೇಟ್ ಆಯಿತು. 33.5 ನಿಮಿಷ. ಟೋಟಲ್ ಎಷ್ಟು? 9.96 ಕಿಲೋಮೀಟರ್. ಪರವಾಗಿಲ್ಲ, ಇದು ಟೈಮ್ ಕಮ್ಮಿ ಆಯ್ತು ಇದರಲ್ಲಿ. ಇವಾಗ ಬೇರೆದು ಯಾವುದನ್ನ ನೋಡೋಣ. ಅಲ್ಲಿ ಡ್ಯೂಟಿ ಬಿದ್ದಿಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಅಲ್ಲಿಂದ ಇವಾಗ ಈ ಲೊಕೇಶನ್ ಚಿಕ್ಕಲ್ಸಂದ್ರ ಡ್ರಾಪ್ ಮಾಡಿದೆ. ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಇಲ್ಲಿಗೆ ಟೈಮ್ ಬಂದ್ಬಿಟ್ಟು 18 ನಿಮಿಷ ತೊಗೊಂಡಿದ್ದೆ. 5.38 ಕಿಲೋಮೀಟರ್. ಪರವಾಗಿಲ್ಲ, ಈ ಥರ ಜಾಮ್ ಮೇಲೆ ತಗಲಾಕೊಂಡಿಲ್ಲ. ಈಗ ಇಲ್ಲಿಂದ ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂದ್ಬಿಟ್ಟು. ಇವಾಗ ಚಿಕ್ಕಲ್ಸಂದ್ರದಿಂದ ಗಾಂಧಿ ಬಜಾರ್ ಬಸವನಗುಡಿ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 25 ನಿಮಿಷ ಡ್ರಾಪ್ಗೆ, ಮತ್ತು 5.4 ಕಿಲೋಮೀಟ್ರು. ಇವಾಗ ಇಲ್ಲಿಂದ ಮನೆ ಕಡೆ ಚಚ್ಕೊಂಡು ಹೋಗ್ಬೇಕು ಅಷ್ಟೇ ಇವಾಗ, ಯಾಕಂದರೆ ಇನ್ನು ಜಾಮ್ ಆಗಿಬಿಡುತ್ತೆ. ಮನೇಲಿ ಕೆಲಸ ಬೇರೆ ಐತೆ ಅದಕ್ಕೆ. ಇವಾಗ ಬಸವನಗುಡಿಯಿಂದ ಗಾಂಧಿ ಬಜಾರಿಂದ ಮೂವತ್ತು ನಿಮಿಷ ಆಗಿದೆ. 7.2 ಕಿಲೋಮೀಟ್ರು. ಇವಾಗ ಇಲ್ಲಿಂದ ಕೋರಮಂಗಲ ಬಿದ್ದಿದೆ. ಇವ್ರನ್ನ ಪಿಕ್ ಮಾಡೋಣ ಫಸ್ಟು. 160 ಮೀಟ್ರಲ್ಲಿ ಇದ್ದಾರೆ. ಹೋಗಿ ಪಿಕ್ ಮಾಡೋಣ. ಇವಾಗ ಕೋರಮಂಗಲ ಪಬ್ಬು ಸ್ಟ್ರೀಟ್ ಡ್ರಾಪ್ ಮಾಡಿದೆ. ಇದರಲ್ಲಿ ಶೋನೇ ಆಗ್ತಾ ಇಲ್ಲ. 90 ರೂಪೀಸ್ ಶೋ ಆಗ್ತಾ ಇದೆ. ನೋಡೋಣ ಎಷ್ಟು ಕಿಲೋಮೀಟರ್ ಅಂದ್ಬಿಟ್ರು, ಎಷ್ಟು ನಿಮಿಷ ಆಯಿತು ಅಂದ್ಬಿಟ್ಟು. ಇದು ಓಪನೇ ಆಗ್ತಾ ಇಲ್ಲ, ನೆಟ್ವರ್ಕ್ ಸ್ಲೋ ಇದೆ. ಇದೇ ಪಬ್ ಸ್ಟ್ರೀಟ್. ನೈಟ್ ಎಲ್ಲ ಫುಲ್ಲು ಜನಗಳು, ಫುಲ್ಲು ಎಲ್ಲ ಕಡೆ, ಎಲ್ಲ ಪಬ್ಗಳೆಲ್ಲ ಮಸ್ತಾಗಿ ಸೌಂಡ್ ಇರ್ತಾವೆ. ಎಲ್ಲ ಬಂದರೆ ಒಂಥರ ಜೋಶ್ ಬರುತ್ತೆ. ಅಂದರೆ ಜೋಶ್ ತಗೊಂಡು ಏನು ಮಾಡೋದು, ಫಸ್ಟು ನನಗೆ ದುಡ್ಡು ಬೇಕು. ದುಡ್ಡು ಬಂದಮೇಲೆ ಆಮೇಲೆ ಜೋಶ್ ಮಾಡಿಕೊಂಡ್ರೆ ಆಯಿತು. ಇದು ಯಾಕೆ ಅರ್ನಿಂಗ್ಸ್ ಇದೆ ತೋರಿಸ್ತಾ ಇಲ್ಲ. ಇಲ್ಲಿ ನೆಟ್ ಫುಲ್ಲು ಸ್ಲೋ ಆಗಿಬಿಟ್ಟಿದೆ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಟ್ರಾಫಿಕ್ ಜಾಸ್ತಿ. ಈಗ ತುಂಬ ಜನ ಆ್ಯಕ್ಟಿವಲ್ಲಿ ಇರ್ತಾರೆ ಇಲ್ಲಿ, ಅದಕ್ಕೋಸ್ಕರ.
ಬರೀ ಪಬ್ಗಳೇ ಇದಾವೆ, ಈ ಲೈನ್ ಎಲ್ಲ ಫುಲ್ ಪಬ್ಗೆ. ಓಪನ್ ಆಯ್ತು. BTM ಇಂದ ಕೋರಮಂಗ್ಲ 90 ರೂಪಾಯಿ ಇಲ್ಲಿ ಹಾಕಿದ್ದಾರೆ. 17 minutes 31 seconds 3.46 ಕಿಲೋಮೀಟರ್. 3.46 ಯಾಕೋ ರೀಕ್ಯಾಲ್ಕುಲೇಟಿಂಗ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ, ನೆಟ್ ಬೇರೆ ಆನ್ ಆಗ್ತಾ ಇಲ್ಲ, ವರ್ಕೇ ಆಗ್ತಾ ಇಲ್ಲ ನೆಟ್ಟು. ಬೇಗ ಆನ್ ಆಗಪ್ಪ ನಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಈ ಸಿಮ್ ಅವರು ಇದ್ರಲ್ಲೂ ಬಲೆ ಯಾಮಾರಿಸ್ತಾರೆ. ಇವಾಗ 5G ಅಂತ ತೋರಿಸ್ತಾ ಇದೆ, ಸ್ವಲ್ಪ ಹೊತ್ತಿಗೆ ಅದು 4G ಬಂದ್ಬಿಡುತ್ತೆ. ಡ್ಯೂಟಿಗಳೇ ಬೀಳಲ್ಲ, 5G ಹತ್ರ ಮಾತ್ರ ಬೀಳುತ್ತೆ. ಅದು ವರ್ಕ್ ಆಗಲಿಲ್ಲ. ಲಿಮಿಟೆಡ್ ಪ್ಲಾನ್ ಹಾಕ್ಸಿರೋದು. ಇವಾಗ 4G ಓಡ್ತಾ ಇತ್ತು, 5G ಓಡ್ತಾ ಇತ್ತು, ಇವಾಗ ಓಡ್ತಾನೆ ಇಲ್ಲ. ಸೊ ಇದೊಂದು ತಲೆನೋವು. ಟೈಮ್ ಬಂದ್ಬಿಟ್ಟು 8:20. ಈ ಸಿಕ್ಕಾಪಟ್ಟೆ ಈಗಲೇ ಇಷ್ಟೊಂದು ಜನ ಅವ್ರೆ. ಇನ್ನು ನೈಟ್ 12 ಗಂಟೆ 1 ಗಂಟೆ ಆದರೆ ಫುಲ್ಲು ಜನ ಬಂದ್ಬಿಡ್ತಾರೆ ಇಲ್ಲಿ ಈ ಪಬ್ಗಳ ಹತ್ರ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ. ಈ ಪಬ್ ಹತ್ರ 450 ಅಂತ ಕೂಗ್ತಾ ಇದ್ದಾರೆ. ಅವಾಗಿನ ಥರ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಇವಾಗ ಕಿರಿಸ್ತಾ ಇದ್ದಾರೆ ಹಂಗೆ. ನೋಡಿ ಇವ್ರು ಕಿರಿಸ್ತಾ ಇದ್ದಾರೆ 450 ಅಂತ. ಬೇರೆ ಡ್ಯೂಟಿಗಳೇ ಬೀಳ್ತಾ ಇಲ್ಲ ಇವಾಗ. ಕೋರಮಂಗಲದಿಂದ ಇವಾಗ BTM ಲೇಔಟ್ ಡ್ರಾಪ್ ಮಾಡಿದೆ, ಅಲ್ಲಿಂದ ಅರ್ಧೋಯ್ತು. ನೋಡೋಣ ಎಷ್ಟು ನಿಮಿಷ ತೋರಿಸ್ತೈತೆ ಅಂದ್ಬಿಟ್ಟು, ಎಷ್ಟು ನಿಮಿಷ ಹಾಕಿದ್ದಾರೆ ಅಂದ್ಬಿಟ್ಟು. ಅಯ್ಯೋ ಅರ್ಧ ಅವರು, ಅಪ್ಪ 3.2 ಕಿಲೋಮೀಟರ್ಗೆ ಅರ್ಧ ಅವರು. ವೆರಿ ಗುಡ್. ಅದಕ್ಕೆ ಈ ಸಿಟಿ ಸೈಡ್ ಬರಲ್ಲ ನಾನು, ಅಲ್ಲೇ ಎಲ್ಲ ಹೊಡಿಬೇಕಾಯ್ತು, ಮಿಸ್ ಆಗಿ ಬಂದ್ಬಿಟ್ಟೆ. ಅವಾಗಿಂದ ಚೆನ್ನಾಗಿ ಚಚ್ತೆ, ಇಲ್ಲಿ ಬಂದು ಅರ್ಧ ಅವರು, 3 ಕಿಲೋಮೀಟರ್ಗೆ ಅರ್ಧ ಅವರು. ಶಾಕ್ ಆಗ್ತೈತಲ್ಲ ಗುರು ನನಗೆ. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದೀವಿ ಇವಾಗ. ಈಗ ಹೋಗೋದು ಸೀದಾ ಮನೆ ಕಡೆ, ಬೀಳಲ್ಲ. ಟೈಮ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಮುರುಗೇಶ್ ಪಳ್ಯ, ಸಾರಿ, ನೀವೇನಿದ್ರು ಮನೆ ಕಡೆ ಖಾಲಿ. ಹೊಟ್ಟೆ ಬೇರೆ ಹಸಿತೈತೆ. ಟೈಮ್ ಬೇರೆ ಎಷ್ಟಾಗಿದೆ ಇವತ್ತು? 9:28. ಹೋಗೋಷ್ಟಲ್ಲಿ 10 ಗಂಟೆ. ಓ ಇವತ್ತಷ್ಟೇ. ಅದು ಬಿಳಕಳ್ಳಿ ಅಂತ ಬಿತ್ತು, ಎತ್ಕೊಂಡೆ. ಇದು ಹೋಗೋಣ, ಎಲ್ಲಿದ್ದಾರೆ ಇವರು ನೋಡೋಣ ಇವಾಗ. ಓ ಹತ್ರನೇ ಇದ್ದಾರೆ, ಹೋಗೋಣ. ಬಿಳಕಲ್ಲಿಗೆ ಡ್ಯೂಟಿ ಎತ್ಕೊಂಡಿದ್ದೆ, ಇನ್ನು ಪೆಂಡಿಂಗಲ್ಲೇ ಐತೆ. ಯಾಕಂದರೆ ನಮ್ಮ ಪ್ಯಾಸೆಂಜರು ಅಲ್ಲಿ ಶವರ್ಮ ತರಕ್ಕೆ ಹೋಗಿದ್ದಾರೆ. ಶವರ್ಮ ತಂದಮೇಲೆ ಬಂದು ಹತ್ತಾರೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಅಲ್ಲಿಂದ ಖಾಲಿ ಮನೆ ಕಡೆ ಹೋಗ್ಬೇಕು. ಈ ಮನೆ ಕಡೆ ಹೋಗ್ತಾ ಕಡೆನೇ ಬಾಡಿಗೆ ಬಿತ್ತು, ಅದಕ್ಕೋಸ್ಕರ ಎತ್ಕೊಂಡಿದ್ದು. ಮತ್ತೆ ಸಿಗೋಣ ನಾಳೆ ಸಂಡೇ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇದನ್ನ ಡ್ರಾಪ್ ಮಾಡಿ ಸೀದಾ ಮನೆ ಕಡೆ ಹೋಗ್ತೀನಿ. ಮತ್ತೆ ನಾಳೆ ಸಿಗೋಣ, ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಸಂಡೇ ನೋಡೋಣ. ಮತ್ತೆ ನಾನು ಡ್ರಾಪ್ ಲೊಕೇಶನ್ ಎಲ್ಲಿಗೆ ಡ್ರಾಪ್ ಮಾಡಿದೆ ಅಂತ ಹಾಕ್ತೀನಿ ಲಾಸ್ಟಲ್ಲಿ. ಇವಾಗ ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದು, ಇದೇ ಅಪಾರ್ಟ್ಮೆಂಟು. ಇವಾಗ ಇಲ್ಲಿಂದ ಖಾಲಿ ಮನೆ ಕಡೆ ಹೋಗ್ತಾ ಇರೋದೆ ಅಷ್ಟೇ ಇವಾಗ. ಮತ್ತೆ ನಾಳೆ